ನಿಧಿ ಅಂತ ನಂಬಿಸಿ ಗೋಲ್ಡ್ ಪೇಪರ್ ಚಾಕ್ಲೇಟ್ ನೀಡಿ ವಂಚನೆ ಮಾಡಿರೋದು. ಲಕ್ಕುಂಡಿಯಲ್ಲಿ 2022ರಲ್ಲೇ ನಿಧಿ ಹೆಸರಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ. 2022ರಲ್ಲಿ ಆದಂತ ನಿಧಿ ವಂಚನೆ 2026ರಲ್ಲಿ ಗದಗ ಪೊಲೀಸರು ಬಂಧಿಸಿದ್ದಾರೆ. ನಿಧಿ ಅಂತ ನಂಬಿಸಿ ಗೋಲ್ಡ್ ಪೇಪರ್ ಚಾಕ್ಲೇಟ್ ಅನ್ನ ಕೊಟ್ಟು ವಂಚನೆ ಮಾಡಿರೋದು. ಲಕ್ಕುಂಡಿಯಲ್ಲಿ 2022ರಲ್ಲಿ ಆದಂತಹ ಗೋಲ್ಮಾಲ್ ಈಗ ಗದಗ ಪೊಲೀಸರು ಬಂಧಿಸಿದ್ದಾರೆ. ನಿಧಿ ತೆಗೆಯೋ ವಿದ್ಯೆ ಗೊತ್ತಿದೆ ಅಂತ ಹಜರತ್ ಮೌಲ್ವಿ ವಂಚನೆ ಮಾಡಿರೋದು. ಬಸೀರಾ ಅನ್ನೋ ಮಹಿಳೆ ಮೂಲಕ ಲಕ್ಕುಂಡಿಗೆ ಮೌಲ್ವಿ ಎಂಟ್ರಿ ಕೊಡ್ತಾನೆ. ಬಸೀರಾಗೆ ಮ್ಯಾಟ್ರಿಮೋನಿ ಸೈಟ್ ಮೂಲಕ ಹಜರತ್ ಮೌಲ್ವಿ ಪರಿಚಯ ಆಗಿರುತ್ತೆ. ನಿಧಿ ತೆಗೆಯೋ ವಿದ್ಯೆ ಗೊತ್ತು ಅಂತ ಬಸೀರಾಗೆ ನಂಬಿಸಿದ್ದ ಮೌಲ್ವಿ. ಲಕ್ಕುಂಡಿಯಲ್ಲಿ ನಿಧಿ ಇದೆ ಅಂತ ಬಸೀರಾಗೆ ಗೂಳಪ್ಪ ಹೇಳಿದ್ದ. ಗೂಳಪ್ಪನಿಂದ ಸಣ್ಣ ಬಸಪ್ಪ ದೊಡ್ಡ ಬಸಪ್ಪ ಜಮೀನಲ್ಲಿ ಶೋಧ ನಡೆಯುತ್ತೆ. ಜಮೀನಲ್ಲಿ ನಿಧಿ ಇದೆ ಅಂತ ಗುಂಡಿ ತೆಗೆದು ಮೌಲ್ವಿ ನಂಬಿಸಿದ್ದ. 2 ದಿನ ಬಿಟ್ಟು ಅದೇ ಗುಂಡಿಯಲ್ಲಿ ಮಡಿಕೆಯನ್ನ ಇಟ್ಟಿದ್ದ ಆರೋಪಿ. ಗೋಲ್ಡ್ ಚಾಕ್ಲೇಟ್ ಪೇಪರ್ ಇಟ್ಟು ವಿಡಿಯೋ ಮಾಡಿದ್ದ ಕದೀಮ. ಈ ರೀತಿಯಾಗಿ ವಂಚನೆ ಮಾಡಿದ್ದು 2022ರಲ್ಲೇ. ಈಗ ಪೊಲೀಸರು ಬಂಧಿಸಿದ್ದಾರೆ. ನಿಧಿ ತೆಗೆಯೋ ವಿದ್ಯೆ ತನಗೆ ಗೊತ್ತು ಅಂತ ಹೇಳಿ ನಂಬಿಸಿ ವಂಚಿಸಿರೋದು. 4 ವರ್ಷಗಳ ನಂತರ ಮೌಲ್ವಿ ಅಂಧರಾಗಿತ್ತು. ನಕಲಿ ನಿಧಿ ಎತ್ತುವ ವಿಡಿಯೋವನ್ನ ಚಿತ್ರೀಕರಣ ಮಾಡಿಸಿದ್ದ ಮೌಲ್ವಿ. ಜಮೀನು ಮಾಲೀಕರಿಗೆ 20 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ. ಹಣ ನೀಡದ ಹಿನ್ನೆಲೆ ಕತೆ ಕಟ್ಟಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಹಂಡೆ ಮೇಲೆತ್ತಿ ತೋಟದ ಮನೆಯಲ್ಲಿ ಇರಿಸಿದ್ದ ಕಿಡಿಗೇಡಿ ಮೌಲ್ವಿ. ತಿಂಗಳ ಕಾಲ ವಿಧಿ ವಿಧಾನ ಪೂಜೆ ನಂತರ ಚಿನ್ನ ಸಿಗತ್ತೆ ಅನ್ನೋ ನಂಬಿಕೆಯನ್ನ ಹುಟ್ಟಿಸಿದ್ದ. ಬೆಂಗಳೂರು ಅನೀಸ್ ಅನ್ನೋನಿಗೆ ನಿಧಿಯ ವಿಡಿಯೋವನ್ನ ತೋರಿಸಿದ್ದ. ಚಿನ್ನದ ನಿಧಿ ಸಿಕ್ಕಿದೆ, 2 ಪಟ್ಟು ಹಣ ಕೊಡ್ತೀನಿ ಅಂತ ಮೌಲ್ವಿ ಹೇಳಿದ್ರು. 2 ಲಕ್ಷ ರೂಪಾಯಿ ಹಣ ಪಡೆದು ಉತ್ತರಾಖಂಡ್ಗೆ ಪರಾರಿಯಾಗಿದ್ದ ವ್ಯಕ್ತಿ. ಲಕ್ಕುಂಡಿಯಲ್ಲಿ ರಿಯಲ್ ನಿಧಿ ಸಿಕ್ಕ ಬಳಿಕ ಈತ ವಂಚಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಗದಗ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ದಾಖಲು ಮಾಡ್ತಾರೆ. FIR ದಾಖಲು ಆಗಿದ್ದ ಸಂದರ್ಭದಲ್ಲಿ ನಮಗೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ನಮಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಏನಾಗಿದೆ ಅಂತ ಹೇಳಿ ನಾವು ತಿಳ್ಕೊಳೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಈಗ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಈ ಪೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ಯಾರೆಕ್ಟರ್ಸ್ ಇರ್ತಾರೆ ಅಂತ ಹೇಳಿದರೆ, ಒಬ್ಬರು ಈ ಪ್ರಕರಣಕ್ಕೆ ಮೇನ್ ಅಕ್ಯೂಸ್ಡ್ ಯಾರಿದ್ದಾರೆ, ಹಜರತ್ ಮೌಲ್ವಿ ಅಂತ ಹೇಳಿ ಒಬ್ಬರು ಇರ್ತಾರೆ. ಇನ್ನೊಬ್ಬರು ಜುಬೇರ್ ಮತ್ತು ಮರಿಯಂ ಮತ್ತು ಸಣ್ಣ ಬಸಪ್ಪ, ದೊಡ್ಡ ಬಸಪ್ಪ, ಮಲ್ಲಪ್ಪ, ಪ್ರಭಾಕರ್, ಬಶೀರಾ ಮತ್ತು ಬಿಜು. ಸೊ ಇಷ್ಟು ಜನ ಕ್ಯಾರೆಕ್ಟರ್ಸು ಈ ಒಂದು ಪೂರ್ತಿ ಪ್ರಕರಣದಲ್ಲಿ ನಮಗೆ ತನಿಖೆ ಹಂತದಲ್ಲಿ ಗೊತ್ತಾಗುತ್ತೆ. ಹಜರತ್ ಮೌಲ್ವಿ ಅಂತ ಒಬ್ಬ ಇವನು ನಾವು ಅರೆಸ್ಟ್ ಮಾಡಿದ್ವಿ. ಅವನು ಮೂಲತಃ ಕಾಶಿಪುರ ಅಂತ ಹೇಳಿ ಒಂದು ಜಾಗಕ್ಕೆ ಸಂಬಂಧಪಟ್ಟಿರೋನು. ಇದು UP ಬಾರ್ಡ್ರಿಗೆ ಇರೋ ಉತ್ತರಾಖಂಡ್ ಅಲ್ಲಿ ನಾವು ಹೋಗಿ ಅವನಿಗೆ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡ್ಬಂದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.